ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರಿಗೆ ಸಂಕಷ್ಟ ಶುರುವಾಯಿತಾ? ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಇಂಪ್ಯಾಕ್ಟ್ ಇದು. ಸುಜಾತ ಸುಳ್ಳಿನಿಂದ ಮಟ್ಟಣ್ಣನವರೆಗೂ ಕೂಡ ಈಗ ಟ್ರಬಲ್ ಶುರುವಾಗಿದೆ. ಮಟ್ಟಣ್ಣನವರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳುವಂತ ಸಾಧ್ಯತೆ ಇದೆ. ಸುಜಾತ ಭಟ್ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದು ಇದೇ ಮಟ್ಟಣ್ಣನವರ್. ವಕೀಲರನ್ನ ಭೇಟಿ ಮಾಡಿಸಿದ್ದು ಕೂಡ ಇದೇ ಮಟ್ಟಣ್ಣನವರ್. ಈ ಸಂಬಂಧ ಸುಜಾತ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಆಗೋದು ಬಾಕಿ ಇದೆ. ಈ ಕಾರಣದಿಂದ ಮಟ್ಟಣ್ಣನವರ್ಗೆ ಸಂಕಷ್ಟ ಎದುರಾಗಿದೆ. ಅದು ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದೆಹಲಿಗೆ ಕರೆದುಕೊಂಡು ಹೋಗಿದ್ದು, ವಕೀಲರನ್ನ ಭೇಟಿ ಮಾಡಿಸಿದ್ದು ಇದೆಲ್ಲವೂ ಕೂಡ ಗಿರೀಶ್ ಮಟ್ಟಣ್ಣನವರ್. ವಕೀಲರನ್ನ ಭೇಟಿ ಮಾಡಿಸಿದ್ರು ಹಿಂಗಂತೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ಹೇಳಿದ್ರು. ಮೊನ್ನೆ ಒಂದು ವಿಡಿಯೋದಲ್ಲೂ ಕೂಡ ಸುಜಾತ ಭಟ್ ಹಂಗೆ ಮಾತಾಡಿದ್ರು. ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ರು ಅಂತೇಳಿ ನಾನು ಕಾಲ್ಪನಿಕ ಕಥೆಯನ್ನ ಕಟ್ಟಿದೆ ಅಂತೇಳಿ ಹೇಳಿದ್ರು. ಇದೆಲ್ಲದರ ಅನುಸಾರ ಈಗ ಸುಜಾತ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದಾಗ ಎಲ್ಲಾ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣನವರ್. ಅವರ ವಿಚಾರವನ್ನ ಸುಜಾತ ಭಟ್ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಗಿರೀಶ್ ಮಟ್ಟಣ್ಣನವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳು. ಈ ಸಂಬಂಧ ಈಗ ನೋಟಿಸ್ ಕೊಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ಗೆ ಸಂಕಷ್ಟ ಶುರುವಾಯಿತಾ? ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಇಂಪ್ಯಾಕ್ಟ್ ಇದು. ಸುಜಾತ ಸುಳ್ಳಿನಿಂದ ಮಟ್ಟಣ್ಣನವರೆಗೂ ಕೂಡ ಈಗ ಟ್ರಬಲ್ ಶುರುವಾಗಿದೆ. ಮಟ್ಟಣ್ಣನವರ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳುವಂತ ಸಾಧ್ಯತೆ ಇದೆ. ಸುಜಾತ ಭಟ್ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದು ಇದೇ ಮಟ್ಟಣ್ಣನವರ್. ವಕೀಲರನ್ನ ಭೇಟಿ ಮಾಡಿಸಿದ್ದು ಕೂಡ ಇದೇ ಮಟ್ಟಣ್ಣನವರ್. ಈ ಸಂಬಂಧ ಸುಜಾತ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಆಗೋದು ಬಾಕಿ ಇದೆ. ಈ ಕಾರಣದಿಂದ ಮಟ್ಟಣ್ಣನವರ್ಗೆ ಸಂಕಷ್ಟ ಎದುರಾಗಿದೆ. ಅದು ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದೆಹಲಿಗೆ ಕರೆದುಕೊಂಡು ಹೋಗಿದ್ದು, ವಕೀಲರನ್ನ ಭೇಟಿ ಮಾಡಿಸಿದ್ದು ಇದೆಲ್ಲವೂ ಕೂಡ ಗಿರೀಶ್ ಮಟ್ಟಣ್ಣನವರ್. ವಕೀಲರನ್ನ ಭೇಟಿ ಮಾಡಿಸಿದ್ರು ಹಿಂಗಂತೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ಹೇಳಿದ್ರು. ಮೊನ್ನೆ ಒಂದು ವಿಡಿಯೋದಲ್ಲೂ ಕೂಡ ಸುಜಾತ ಭಟ್ ಹಂಗೆ ಮಾತಾಡಿದ್ರು. ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ರು ಅಂತೇಳಿ ನಾನು ಕಾಲ್ಪನಿಕ ಕಥೆಯನ್ನ ಕಟ್ಟಿದೆ ಅಂತೇಳಿ ಹೇಳಿದ್ರು. ಇದೆಲ್ಲದರ ಅನುಸಾರ ಈಗ ಸುಜಾತ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದಾಗ ಎಲ್ಲಾ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣನವರ್. ಅವರ ವಿಚಾರವನ್ನ ಸುಜಾತ ಭಟ್ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಗಿರೀಶ್ ಮಟ್ಟಣ್ಣನವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳು. ಈ ಸಂಬಂಧ ಈಗ ನೋಟಿಸ್ ಕೊಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ಗೆ ಸಂಕಷ್ಟ ಶುರುವಾಯಿತಾ? ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಇಂಪ್ಯಾಕ್ಟ್ ಇದು. ಸುಜಾತ ಸುಳ್ಳಿನಿಂದ ಮಟ್ಟಣ್ಣನವರೆಗೂ ಕೂಡ ಈಗ ಟ್ರಬಲ್ ಶುರುವಾಗಿದೆ. ಮಟ್ಟಣ್ಣನವರ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳುವಂತ ಸಾಧ್ಯತೆ ಇದೆ. ಸುಜಾತ ಭಟ್ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದು ಇದೇ ಮಟ್ಟಣ್ಣನವರ್. ವಕೀಲರನ್ನ ಭೇಟಿ ಮಾಡಿಸಿದ್ದು ಕೂಡ ಇದೇ ಮಟ್ಟಣ್ಣನವರ್. ಈ ಸಂಬಂಧ ಸುಜಾತ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಆಗೋದು ಬಾಕಿ ಇದೆ. ಈ ಕಾರಣದಿಂದ ಮಟ್ಟಣ್ಣನವರ್ಗೆ ಸಂಕಷ್ಟ ಎದುರಾಗಿದೆ. ಅದು ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದೆಹಲಿಗೆ ಕರೆದುಕೊಂಡು ಹೋಗಿದ್ದು, ವಕೀಲರನ್ನ ಭೇಟಿ ಮಾಡಿಸಿದ್ದು ಇದೆಲ್ಲವೂ ಕೂಡ ಗಿರೀಶ್ ಮಟ್ಟಣ್ಣನವರ್. ವಕೀಲರನ್ನ ಭೇಟಿ ಮಾಡಿಸಿದ್ರು ಹಿಂಗಂತೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ಹೇಳಿದ್ರು. ಮೊನ್ನೆ ಒಂದು ವಿಡಿಯೋದಲ್ಲೂ ಕೂಡ ಸುಜಾತ ಭಟ್ ಹಂಗೆ ಮಾತಾಡಿದ್ರು. ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ರು ಅಂತೇಳಿ ನಾನು ಕಾಲ್ಪನಿಕ ಕಥೆಯನ್ನ ಕಟ್ಟಿದೆ ಅಂತೇಳಿ ಹೇಳಿದ್ರು. ಇದೆಲ್ಲದರ ಅನುಸಾರ ಈಗ ಸುಜಾತ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದಾಗ ಎಲ್ಲಾ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣನವರ್. ಅವರ ವಿಚಾರವನ್ನ ಸುಜಾತ ಭಟ್ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಗಿರೀಶ್ ಮಟ್ಟಣ್ಣನವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳು. ಈ ಸಂಬಂಧ ಈಗ ನೋಟಿಸ್ ಕೊಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ಗೆ ಸಂಕಷ್ಟ ಶುರುವಾಯಿತಾ? ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಇಂಪ್ಯಾಕ್ಟ್ ಇದು. ಸುಜಾತ ಸುಳ್ಳಿನಿಂದ ಮಟ್ಟಣ್ಣನವರೆಗೂ ಕೂಡ ಈಗ ಟ್ರಬಲ್ ಶುರುವಾಗಿದೆ. ಮಟ್ಟಣ್ಣನವರ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳುವಂತ ಸಾಧ್ಯತೆ ಇದೆ. ಸುಜಾತ ಭಟ್ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದು ಇದೇ ಮಟ್ಟಣ್ಣನವರ್. ವಕೀಲರನ್ನ ಭೇಟಿ ಮಾಡಿಸಿದ್ದು ಕೂಡ ಇದೇ ಮಟ್ಟಣ್ಣನವರ್. ಈ ಸಂಬಂಧ ಸುಜಾತ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಆಗೋದು ಬಾಕಿ ಇದೆ. ಈ ಕಾರಣದಿಂದ
ಮಠಣ್ಣನವರ್ಗೆ ಸಂಕಷ್ಟ ಎದುರಾಗಿದೆ. ಅದು ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದೆಹಲಿಗೆ ಕರೆದುಕೊಂಡು ಹೋಗಿದ್ದು, ವಕೀಲರನ್ನ ಭೇಟಿ ಮಾಡಿಸಿದ್ದು, ಇದೆಲ್ಲವೂ ಕೂಡ ಗಿರೀಶ್ ಮಠಣ್ಣನವರ್ ವಕೀಲರನ್ನ ಭೇಟಿ ಮಾಡಿಸಿದ್ರು. ಹಿಂಗಂತೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತಾ ಭಟ್ ಹೇಳಿದ್ರು. ಮೊನ್ನೆ ಒಂದು ವಿಡಿಯೋದಲ್ಲೂ ಕೂಡ ಸುಜಾತಾ ಭಟ್ ಹಂಗೆ ಮಾತಾಡಿದ್ರು. ಗಿರೀಶ್ ಮಠಣ್ಣನವರ್ ಹೇಳಿದ್ರು ಅಂತೇಳಿ ನಾನು ಕಾಲ್ಪನಿಕ ಕಥೆಯನ್ನ ಕಟ್ಟಿದೆ ಅಂತೇಳಿ ಹೇಳಿದ್ರು. ಇದೆಲ್ಲದರ ಅನುಸಾರ ಈಗ ಸುಜಾತಾ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದಾಗ ಎಲ್ಲಾ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಗಿರೀಶ್ ಮಠಣ್ಣನವರ್ ಅವರ ವಿಚಾರವನ್ನ ಸುಜಾತಾ ಭಟ್ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಗಿರೀಶ್ ಮಠಣ್ಣನವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಈ ಸಂಬಂಧ ಈಗ ನೋಟಿಸ್ ಕೊಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸೌಜನ್ಯ ಹೋರಾಟಗಾರ ಗಿರೀಶ್ ಮಠಣ್ಣನವರ್ಗೆ ಸಂಕಷ್ಟ ಶುರುವಾಯ್ತಾ? ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಇಂಪ್ಯಾಕ್ಟ್ ಇದು. ಸುಜಾತಾ ಸುಳ್ಳಿನಿಂದ ಮಠಣ್ಣನವರ್ಗೂ ಕೂಡ ಈಗ ಟ್ರಬಲ್ ಶುರುವಾಗಿದೆ. ಮಠಣ್ಣನವರ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳುವಂತ ಸಾಧ್ಯತೆ ಇದೆ. ಸುಜಾತಾ ಭಟ್ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದು ಇದೇ ಮಠಣ್ಣನವರ್, ವಕೀಲರನ್ನ ಭೇಟಿ ಮಾಡಿಸಿದ್ದು ಕೂಡ ಇದೇ ಮಠಣ್ಣನವರ್. ಈ ಸಂಬಂಧ ಸುಜಾತಾ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಆಗೋದು ಬಾಕಿ ಇದೆ. ಈ ಕಾರಣದಿಂದ ಮಠಣ್ಣನವರ್ಗೆ ಸಂಕಷ್ಟ ಎದುರಾಗಿದೆ. ಅದು ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದೆಹಲಿಗೆ ಕರೆದುಕೊಂಡು ಹೋಗಿದ್ದು, ವಕೀಲರನ್ನ ಭೇಟಿ ಮಾಡಿಸಿದ್ದು, ಇದೆಲ್ಲವೂ ಕೂಡ ಗಿರೀಶ್ ಮಠಣ್ಣನವರ್ ವಕೀಲರನ್ನ ಭೇಟಿ ಮಾಡಿಸಿದ್ರು. ಹಿಂಗಂತೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತಾ ಭಟ್ ಹೇಳಿದ್ರು. ಮೊನ್ನೆ ಒಂದು ವಿಡಿಯೋದಲ್ಲೂ ಕೂಡ ಸುಜಾತಾ ಭಟ್ ಹಂಗೆ ಮಾತಾಡಿದ್ರು. ಗಿರೀಶ್ ಮಠಣ್ಣನವರ್ ಹೇಳಿದ್ರು ಅಂತೇಳಿ ನಾನು ಕಾಲ್ಪನಿಕ ಕಥೆಯನ್ನ ಕಟ್ಟಿದೆ ಅಂತೇಳಿ ಹೇಳಿದ್ರು. ಇದೆಲ್ಲದರ ಅನುಸಾರ ಈಗ ಸುಜಾತಾ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದಾಗ ಎಲ್ಲಾ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಗಿರೀಶ್ ಮಠಣ್ಣನವರ್ ಅವರ ವಿಚಾರವನ್ನ ಸುಜಾತಾ ಭಟ್ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಗಿರೀಶ್ ಮಠಣ್ಣನವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಈ ಸಂಬಂಧ ಈಗ ನೋಟಿಸ್ ಕೊಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸೌಜನ್ಯ ಹೋರಾಟಗಾರ ಗಿರೀಶ್ ಮಠಣ್ಣನವರ್ಗೆ ಸಂಕಷ್ಟ ಶುರುವಾಯ್ತಾ? ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಇಂಪ್ಯಾಕ್ಟ್ ಇದು. ಸುಜಾತಾ ಸುಳ್ಳಿನಿಂದ ಮಠಣ್ಣನವರ್ಗೂ ಕೂಡ ಈಗ ಟ್ರಬಲ್ ಶುರುವಾಗಿದೆ. ಮಠಣ್ಣನವರ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳುವಂತ ಸಾಧ್ಯತೆ ಇದೆ. ಸುಜಾತಾ ಭಟ್ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದು ಇದೇ ಮಠಣ್ಣನವರ್, ವಕೀಲರನ್ನ ಭೇಟಿ ಮಾಡಿಸಿದ್ದು ಕೂಡ ಇದೇ ಮಠಣ್ಣನವರ್. ಈ ಸಂಬಂಧ ಸುಜಾತಾ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಆಗೋದು ಬಾಕಿ ಇದೆ. ಈ ಕಾರಣದಿಂದ ಮಠಣ್ಣನವರ್ಗೆ ಸಂಕಷ್ಟ ಎದುರಾಗಿದೆ. ಅದು ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದೆಹಲಿಗೆ ಕರೆದುಕೊಂಡು ಹೋಗಿದ್ದು, ವಕೀಲರನ್ನ ಭೇಟಿ ಮಾಡಿಸಿದ್ದು, ಇದೆಲ್ಲವೂ ಕೂಡ ಗಿರೀಶ್ ಮಠಣ್ಣನವರ್ ವಕೀಲರನ್ನ ಭೇಟಿ ಮಾಡಿಸಿದ್ರು. ಹಿಂಗಂತೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತಾ ಭಟ್ ಹೇಳಿದ್ರು. ಮೊನ್ನೆ ಒಂದು ವಿಡಿಯೋದಲ್ಲೂ ಕೂಡ ಸುಜಾತಾ ಭಟ್ ಹಂಗೆ ಮಾತಾಡಿದ್ರು. ಗಿರೀಶ್ ಮಠಣ್ಣನವರ್ ಹೇಳಿದ್ರು ಅಂತೇಳಿ ನಾನು ಕಾಲ್ಪನಿಕ ಕಥೆಯನ್ನ ಕಟ್ಟಿದೆ ಅಂತೇಳಿ ಹೇಳಿದ್ರು. ಇದೆಲ್ಲದರ ಅನುಸಾರ ಈಗ ಸುಜಾತಾ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದಾಗ ಎಲ್ಲಾ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಗಿರೀಶ್ ಮಠಣ್ಣನವರ್ ಅವರ ವಿಚಾರವನ್ನ ಸುಜಾತಾ ಭಟ್ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಗಿರೀಶ್ ಮಠಣ್ಣನವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಈ ಸಂಬಂಧ ಈಗ ನೋಟಿಸ್ ಕೊಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ.